ಬನ್ನಿ. ಹಾಯ್ ಗೈಸ್, ನಾವೀಗ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಸುವಿ ಬಂತದು ಕೂಗಿತು. ಟ್ಯಾಂಗ್ ಮಾಡ್ತಿದ್ದಾರೆ ಹಸ್ಬೆಂಡ್. ಅಂದರೆ ಊರಿಂದ ಮಾವ ಬರ್ತಿದ್ದಾರೆ, ಸುದ್ದಿ ಬಂದಿದೆ ಮನೆ ಉಂಟಲ್ಲಿ ಹೇಳಲಿಕ್ಕೆ, ಹಾಗೆ ಸ್ವಲ್ಪ ರೆಡಿ ಮಾಡಿ ಇಡುವ ಅಂತ. ಹೊಸತ್ತು ಮಿಕ್ಸಿಯಲ್ಲಿ ಫಸ್ಟ್ ಟೈಮ್ ಮಾಡೋದು, ಈಗ ಆಗ್ತದೆ ಗೊತ್ತಿಲ್ಲ. ಇದರಲ್ಲಿ ಚೆಂದ ಆದರೆ ಬಚ್ಚಾವು. ಹಾಗೆ ಮಗು ಇಲ್ಲಿ ಟಿ ವಿ ನೋಡ್ತಿದ್ದಾನೆ. ನನಗೆ ಚಿಕನ್ ಪದಾರ್ಥ ಮಾಡಲಿಕ್ಕೆ ಉಂಟು. ಈಗ ಚಿಕನೆಲ್ಲ ಕ್ಲೀನ್ ಮಾಡಿ ಆಗಿದೆ. ಟ್ಯಾಂಗ್ ರೆಡಿ ಆಯಿತು. ಮಿಕ್ಸಿಗೆ ಹಾಕಿ ಮಾಡಿದಾಗ ಚೆಂದ ಬರ್ತದೆ. ಸ್ವಲ್ಪ ಇದನ್ನೀಗ ಫ್ರಿಜ್ಜಲ್ಲಿ ಇಡುವ. ಪರಿಸ್ಥಿತಿ ನೋಡಿ, ಚಿಕನ್ ಫುಲ್ ಬೆಂದಿದೆ. ಆದರೆ ಕರೆಂಟ್ ಹೋಗಿದೆ, ಎಂತ ಮಾಡೋದು ಈಗ. ಮೆಣಸು ಹುಡಿ ಮಾಡಿಟ್ಟಿದ್ದೇನೆ, ನೀರು ಹಾಕಿ ಕಡಿಲಿಕ್ಕೆ ಹೋಗುವ ಕರೆಂಟ್ ಹೋಗಿದೆ. ಇದು ಆಫ್ ಮಾಡಿ ಇಡಬೇಕಷ್ಟೆ. ಕರೆಂಟ್ ಬಂದ ಮೇಲೆ ಅದನ್ನು ಹಾಕ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಬಂತು, ಬೇಜಾರಾಗ್ತಾ ಉಂಟು. ತುಂಬ ಫಂಕ್ಷನ್ ಇತ್ತು, ಅಲ್ಲಿ ಇಲ್ಲಿಂದ ಹೋಗ್ಲಿಕ್ಕೆ, ಇಲ್ಲಿಗೆ ಸಹ ಹೋಗಲಿಲ್ಲ. ಇದು ಮಾವದೇ ಊರಿಂದ ಬರ್ತಾರೆ ಅಂತ ಹೇಳಿದ್ರಲ್ಲ. ಮತ್ತೊಂದು ಇಲ್ಲಿ ನಮ್ಮದು ನಾಗಂದು ಅಲ್ಲಿ ಪೂಜೆ ಸಹ ಉಂಟು. ಈಗ ನೋಡ್ಬೇಕು, ಅಲ್ಲಿಗೆ ಹೋಗ್ಬೇಕಾದ್ರೆ ಟೈಮ್ ಸಹ ಆಗ್ತಾ ಬಂತು. ಈ ಕರೆಂಟ್ ಬಂದಿದ್ದರೆ ಒಂದು ಹೆಲ್ಪ್ ಆಗ್ತಿತ್ತು. ಬಚ್ಚ ಕರೆಂಟ್ ಬಂತು, ದೇವರೇ ಭಾರಿ ಖುಷಿ ಆಯಿತು. ಈಗೊಂದು ಬೇಗ ಮಾಡಿ ಸ್ವಲ್ಪ ಒಂದು ಕ್ಲೀನ್ ಮಾಡಲಿಕ್ಕುಂಟು. ಹಾಕಿದೆ ಗುಡಿಸಿ ಬರಸಿ, ನಮಗೆ ಸ್ವಲ್ಪ ಕ್ಲೀನ್ ಮಾಡುವ. ಗೆಸ್ಟ್ ಬರ್ತಾರಲ್ಲ, ಅದು ಸ್ವಲ್ಪ ನೀಟ್ ಇರಬೇಕಲ್ಲ. ಹಾಗೆ ಕರೆಂಟ್ ಬಂತು. ಮಿಕ್ಸಿಯಲ್ಲೆಲ್ಲ ಕಡಿದು ಮಸಾಲೆಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಫ್ರೈ ಮಾಡ್ತಿದ್ದೇನೆ ಇದಕ್ಕೆ ಹಾಕಲಿಕ್ಕೆ. ಸುಕ್ಕ ರೆಡಿ ಆಯಿತು. ಸ್ವಲ್ಪ ಪುಳಿ ಮೆಣಸು ತೆಗೆದಿಟ್ಟಿದ್ದೇನೆ. ಸ್ವಲ್ಪ ತೆಗೆದಿಟ್ಟದ್ದು ನಾಳೆಗೆ ಆಗ್ತದೆ ಅಲ್ಲ. ಇವತ್ತು ಚೆಂದ ಆಗೋದಿಲ್ಲ, ನಾಳೆಗೆ ಚೆಂದ ಆಗ್ತದೆ. ಎಂಥ ಪ್ಲ್ಯಾನ್ ಇದೆ ಅದಾಗಲಿಲ್ಲ. 1 ಗಂಟೆ ಆಯಿತು. ನಾಗನಲ್ಲಿಗೆ ಹೋಗ್ಲಿಕ್ಕಿತ್ತು, ಎಂತ ಮಾಡೋದು ಗೊತ್ತಿಲ್ಲ. ಎಲ್ಲ ಆಯಿತು, ಚಿಕನ್ ಎಲ್ಲ ಟೈಮ್ ಸಹ ಆಯಿತು. ಇನ್ನು ನೋಡ, ಈಗ ನಾನು ಮನೆಗೆ ಹೋಗ್ತೇನೆ. ಮನೆಗೆ ಹೋಗಿ ಎಂತ ಅಂತ ಡಿಸೈಡ್ ಮಾಡಬೇಕಷ್ಟೇ. ನಾಗನ ಪೂಜೆಗೆ ಹೋಗುದಾ ಬೇಡ, ನೋಡ ಹೋಗ್ಲಿಕ್ಕುಂಟಂತ ಗೊತ್ತಿಲ್ಲ. ಹೋಗ್ಲಿಕ್ಕಿದ್ರೆ ನೋಡ, ನಾಗನಲ್ಲಿಗೆ ಹೋಗುದಾ, ಇಲ್ಲಿಗೆ ಹೋಗುದು, ಅಲ್ಲಿಗೆ ಹೋಗುದು ಅಂತ ಹೇಳಿ ಲಾಸ್ಟಿಗೆ ಮನೆಗೆ ಹೋದೆ. ಡ್ರೆಸ್ ಹಿಡ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗುವಾಗ ಅಮ್ಮೆ ಹೇಳಿದ್ರು ಇಲ್ಲಿ ಊಟ ಮಾಡಿ ಲೇಟ್ ಸಾಗಿತ್ತು. ಅದಕ್ಕೆ ಅಮ್ಮ ಹೇಳಿದ್ರು ಬೇಡ, ರಾತ್ರಿ ಯಕ್ಷಗಾನ ಉಂಟು, ಯಕ್ಷಗಾನಕ್ಕೆ ಹೋಗಿ ಬರುವ, ಕೈಯೆಲ್ಲ ಮುಗ್ದು ಅಂತ ಹೇಳಿದ್ರು. ಮತ್ತು ನಾ ಮನೆಯಲ್ಲಿ ಊಟ ಮಾಡಿದೆ. ಈಗ ಮಾವನವರು ಬಂದಿದ್ದಾರೆ, ಮನೇಲಿದ್ದಾರೆ, ಊಟ ಮಾಡ್ತಿದ್ದಾರೆ. ಹಾಗೆ ಇಲ್ಲಿಗೆ ಬರ್ಬೋದು. ಹಾಗೆ ನಾನು ಇಲ್ಲಿಗೆ ಬಂದೆ. ಮಾವನವರೆಲ್ಲ ಬಂದು ಹೋದರು. ಈಗ ನಾನು ಪುನಃ ಮನೆಗೆ ಬಂದು ನೋಡಿ, ರುದ್ರಾಕ್ಷಿ ನೀರಲ್ಲೆಲ್ಲ ಹಾಕಿಟ್ಟಿದ್ದಾರೆ. ಅದು ಅಲ್ಲಿ ಬೇರೆ ಬಿದ್ದು ಸಿಗ್ತದೆ. ಓ ಮೈ ಗಾಡ್, ನನಗೆ ಒಂದು ಗೊತ್ತಿಲ್ಲದ ವಿಷಯ ಇಲ್ಲೊಂದು ಆಗಿದೆ, ನನಗೆ ಗೊತ್ತೇ ಇಲ್ಲ. ಹೀಗೆ ಹೇಳ್ತಿದ್ದಾರೆ ನೋಡಿ, ನನಗೆ ಬಂದದ್ದು ಜಂಬು ನೆರಳಾಗಿದೆ. ನನಗೆ ವಿಷಯ ಗೊತ್ತಿಲ್ಲ. ಕಾಣ್ತದ, ತುಂಬ ಮೇಲೆ ಉಂಟು. ನೀ ಆಡ್ಕೋಬೋಯಿನಿ. ವಿಷಯ ನನಗೆ ಸತ್ಯ ಗೊತ್ತಿಲ್ಲ, ಮನೆಯಲ್ಲಿ ಆಗಿದೆ ಅಂತ. ಶಾಕ್ ಆಯಿತು ಕೇಳಿ. ಅವಸ್ಥೆ ಒಂದು. ಟೇಸ್ಟ್ ನೋಡುವ.
ಟೇಸ್ಟ್ ನೋಡ. ತುಂಬ ಸ್ವೀಟ್ ಉಂಟು. ಮಧ್ಯಾಹ್ನ ನಾಗನ ಪೂಜೆಗೆ ಹೋಗ್ಲಿಕ್ಕೆ ಅಂತ ಹೇಳಿದಲ್ಲ, ಮಧ್ಯಾಹ್ನ ನಾಗನ ಪೂಜೆಗೆ ಹೋಗಲಿಲ್ಲ. ರಾತ್ರಿ ಯಕ್ಷಗಾನ ಇತ್ತು, ಅದಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಮಗನಿದ್ದಾನೆ ಮಹಿಷ, ಸಕಲ ವಿಚಾರ. ಮಗನೇ ಮಹಿಷ, ಮಗನೇ ಮಹಿಷ,
ಯಕ್ಷಗಾನಕ್ಕೆ ಹೋಗಿ ಬಂದೆವು, ಊಟ ಆಗಿ ಬಂದದ್ದು. ಮಲಗೋದು, ಇಲ್ಲಿ ಗಂಡು ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.